ಪನ್ನಂತರಂ ಸಕಲ ಸೋಮೋಂತರೊಡಗೂಡಿ ಮೆರೆಯುತ್ತಿರುವ ರಾಜೇಶ್ವರ ಕುರುಕುಲ ಪ್ರಚಂಡ ದೋದಂಡ ಬಲಮಂಡಿತ ನಾದ ಕುರುಕುಲ ಪ್ರಚಂಡ ದೋದಂಡ ಬಲಮಂಡಿತ ನಾದ
ಆಚಾರ್ಯರೇ, ಒಂದು ವೃತ್ತಾಂತವನ್ನು ಕೇಳಿದರ ರಾಜ್ಯ ಗೋಜಾದಿಯನ್ನು ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿರುವ ಪಾಂಡವರು ನಾಚಿಕೆಯಲ್ಲಿ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅರಣ್ಯದಲ್ಲಿ ಅನಾಗರಿಕಂತ ವಾಸ ಮಾಡಿಕೊಂಡಿರುವ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಿದಂತೆ. ನೋಡಿದ್ರ ಅವರ ಅಟ್ಟ ಸೆಟ್ಟೆ ಮಾಡಿ ಹೆಚ್ಚಿರುವುದನ್ನು. ಹಾಗಿದ್ದರೆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ನಿಶ್ಚಯವಲ್ಲವೇ ದುರ್ಯೋಧನ? ಏನು ಯುದ್ಧವೇ ಯುದ್ಧ? ತಾತ, ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯ ದಳವಿರುವುದು. ಆದರೆ ಇದಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬೋಳಂತೆ ಮೆಚ್ಚು ಗೊಜ್ಜಾಗುವರು. ಸಹೋದರ ಅಗ್ರಜ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, ನಮ್ಮ ಅಂಗರಾಜರಾದ ಕರ್ಣನಿಲ್ಲವೇ? ಸುಯೋಧನ, ಹಿರಿಯರಾದ ಭೀಷ್ಮರಿರುವಾಗ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರವು? ಆ ವಿಚಾರವನ್ನು ಅವರುಗಳೇ ನೋಡಿಕೊಳ್ಳುವರು. ಸಮಾಚಾರವೇನು? ಮಾಡಿಸುತ್ತಿದ್ದವನು ಯಾರು? ಪುರುಷೋತ್ತಮನೇ? ಯಾರಿಗೆ ಪುರುಷೋತ್ತಮ? ಎಲ್ಲಿಗೆ ಪುರುಷೋತ್ತಮ? ಅವನು ನೇರವಾಗಿ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟುಗುಣಗಸಾರವಾಗಿ ಓರ್ವ ದೋಸಿ ಪುತ್ರ ಇವರ ಮನೆಗೆ ಹೋದನಂತೆ. ಎಷ್ಟೊಂದು ಹವವೇಳನ! ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ಆಗಮಿಸುತ್ತಿರುವನ ಹೊರತಾಗಿ ನಿನ್ನಲ್ಲಿ ಯಾವ ಯಾಚನೆಗೆ ಆಗಿ ಬರುತ್ತಿಲ್ಲ. ಓಹೋ, ವಿದುಮ ಚಿಕ್ಕಪ್ಪ, ನನಗೆ ಉಪದೇಶ ಮಾಡುವರಲ್ಲಿ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಿಸಬೇಕ ವಿಚಾರವನ್ನು ನಾನು ನಿನ್ನಿಂದ ಕೇಳಿಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ಸುಯೋಧನ, ಬಲವಂತನಾದ ನಿನಗೆ ನ್ಯಾಯ ಅಧೀನವೋ? ಸರ್ವರಿಗೂ ನ್ಯಾಯವು ಅಧೀನವು. ರೋಗಿಗೆ ಅಪತ್ಯವು ರುಚಿಸುವ ಪಥ್ಯವು ಎಂದಿಗೆ ರುಚಿಸುವುದಿಲ್ಲ. ನಿನಗೆ ಮರಣಕಾಲವು ಸಮೀಪಿಸುತ್ತಿರುವುದರಿಂದ ಈ ರೀತಿ ಮಾತಾಡುತ್ತಿರುವೆ ನೀನು. ವೀರನಿಂದ ಪರ್ವತದ ಈ ಚಕ್ರವರ್ತಿಗೆ ಈ ದಾಸಿಪದ ನಿತ್ಯವಜಗಳು ಅನವಶ್ಯಕ. ಸಹೋದರ ಅಗ್ರಜ, ಹಿರಿಯವನು ಪೂಜನೆ ಮಾತ್ರಕ್ಕೆ ರಾಜಸ್ಥಾನ ನಮ್ಮ ಮರ್ಯಾದೆಯಲ್ಲಿದೆ. ಮಿತಿ ಮೀರಿ ಮಾತನಾಡುವ ಈ ವಿದುರನನ್ನು ಕೂಡಲೇ ಸಮಯದಿಂದ
ಇಲ್ಲವೋ ವಿದುರ ದುರಾತ್ಮರಾದ ಪಾಂಡವರ ಮದವ ಮುರಿವೆ ನಿರೀಕ್ಷಣ ಇಲ್ಲವೋ ವಿದುರ ದುರಾತ್ಮರಾದ ಪಾಂಡವರ ಮದವ ಮುರಿವೆ ನಿರೀಕ್ಷಣ ಮದವ ಮುರಿವೆ ನಿರೀಕ್ಷಣ ಕುಂಡರನ್ನು ವೇದಿಸಿ ಮದವ ಬರುವೆನು ಇಲ್ಲವೋ ವಿದುರ ಕುಂಡರನ್ನು ವೇದಿಸಿ ಕೆಲವ ಜಯಿಸಿ ಬರುವೆನು ಸುರಜಿ ಬರುವ ಅದಮ್ಮನು ಗಿರವ ಸುರಜಿ ಬರುವ ಅದಮ್ಮರನ್ನು ಶಿರವ ತಡೆದು ಬಿಡುವೆನು ಶಿರವ ತಡೆದು ಬಿಡುವೆನು ಶಿರವ ತಡೆದು ಬಿಡುವೆನು ಮದವ ಮುರಿವೆ ನಿರೀಕ್ಷಣ ಮದವ ಮುರಿವೆ ನಿರೀಕ್ಷಣ ಮದವ ಮುರಿವೆ ನಿರೀಕ್ಷಣ ಎಲ್ಲವೋ ವಿದುರ ಅಣ್ಣನ ಆಜ್ಞೆಯಾಗಿರುವುದು ಈಗಲೇ ಸಭೆಯನ್ನು ಬಿಟ್ಟು ಹೊರಡು ಇಲ್ಲವಾದರೆ ಅನರ್ಥವಾದೀತು ಎಚ್ಚರಿಕೆ ದುರ್ಯೋಧನ, ನನ್ನನ್ನು ಈ ಸಭೆಯಿಂದ ದೂರಲು ಸಾಮರ್ಥ್ಯ ಉಂಟಾಯಿತೆ. ಛೇ ಅವಿವೇಕಿ, ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ನಿನಗೆ ಹೇಳಿ ಎತ್ತಿರಬೇಕು. ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮಸೇನನ್ನು ಹಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರ್ಷಿಸಿ ಕೊಲ್ಲುವಾಗ ಅದನ್ನು ತಡೆಯಲೇಬೇಕೆಂದಿಟ್ಟಿದ್ದ ಈ ಧನಸ್ಸನ್ನು ತುಂಬಿದ ರಾಜಸಭೆಯಲ್ಲಿ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು. ಮಿತ್ರ ಸುಯೋಧನ, ಸರ್ವೋತ್ತಮನಾದ ವಿದುರ ಮಹಾಶಯನನ್ನು ಅಪಹಾಸ್ಯ ಕೀಡು ಮಾಡಿ ಸರ್ವೋತ್ತಮನ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಆತನೇನಾದರೂ ಧನುರ್ಧಾರಿಯಾಗಿ ನಿಂತಿದ್ದರೆ ಈ 3 ಲೋಕಗಳಲ್ಲಿಯೂ ಆತನನ್ನು ಜಯಿಸುವವರು ಯಾರಿದ್ದರು? ಮಿತ್ರ ಕರ್ಣ, ಈ ಬಿದುರನ ಕೊಟ್ಟು ಬೆದರಿಗೆ ನೀನು ಸಹ ಬೆದರುವುದೇ. ಈ ಬಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದಿರುವನು, ಯುದ್ಧ ಮಾಡಿರುವನು. ಈಗ ನನ್ನ ಬಿಲ್ಲಿಂದ ಆಗತಕ್ಕ ಕಾರ್ಯವಾದರೂ ಏನು? ನೀನು ಧೈರ್ಯವಾಗಿರು. ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಆ ಗೊಲ್ಲಕೃಷ್ಣನಿಗೆ ಈ ಸಭೆಯಲ್ಲಿ ಯಾರಾದರೂ ಇದ್ದು ನಮಸ್ಕರಿಸದೆ ಆದರೆ ಅಂಥವರನ್ನು ಕೂಡಲೇ ಸಭೆಯಿಂದ ಹೊರದಿಸಬೇಕಾಗುವುದು ಎಚ್ಚರ. ಸಹೋದರ ದುಶ್ಯಾಸನ, ಅಗ್ರಜ ಎಲ್ಲಿ ನಮ್ಮ ಸೈನ್ಯಾದಿಗಳ ಪಟ್ಟಿ ಸಿದ್ಧಪಡಿಸಿ ಹೇಳಿದನಲ್ಲ, ಸಿದ್ಧವಾಗಿರುವುದು ಇದು ಅಗ್ರಜ ಸಿದ್ಧವಾಗಿರುವುದು. ಎಲ್ಲಿ ಕೊಡು, ತೆಗೆದುಕೋ. ಗೊಲ್ಲನ್ನು ಬಂದಾಗ ನಾನು ಅದನ್ನೇ ನೋಡ್ತಿರುವನು. ದುರ್ಯೋಧನನು ಎಷ್ಟೊಂದು ದುರಂಕಾರದಿಂದ ಮೆರೆಯುತ್ತಿರುವನು. ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೆದ್ದು ನಮಸ್ಕರಿಸಿದರು ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ತನ್ನ ಪಾದದ ಮೇಲೆ ಬೀಳುವಂತೆ ಮಾಡುವನು. ಏ ಯೋಗಮಾಯೆ, ಜಾಗೃತವಾಗಿ. ಓ ಭರತಕುಲದ ಚಕ್ರವರ್ತಿ ಆಗಬೇಕಾದ ನೀನು ಈ ದೂತನಾಗಿ ಬಂದಿರುವ ನನ್ನ ಪಾದದ ಮೇಲೆ ಬಿದ್ದು ನಮಸ್ಕರಿಸುವುದೇ? ನಾನೇ ಅಲ್ಲಿಗೆ ಬರುತ್ತಿದ್ದೇನಲ್ಲ. ಇದೇನಿದು? ಕೃಷ್ಣನ ಪಾದದಡಿಯಲ್ಲಿ ಅಸಂಭವ. ಕೃಷ್ಣ ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಅಂತ ಪರಿಸಿದ ಮಾತ್ರಕ್ಕೆ ಮಕ್ಕಳಬೇಡ. ಆಗೊಂದು ವೇಳೆ ನಮಸ್ಕರಿಸಿದ ಆದರೆ ಈ ಭೂಪಾದದಲ್ಲಿ ಬಂದಿದ್ದಾಯಿತು, ಪೀಠವು ಸಿದ್ಧವಾಗಿದೆ. ಕೊಡಪ್ಪ. ಕೃಷ್ಣ, ನಿನಗೆ ವಿಲಾಸ ವೈಭವ ನಗರದ ಬಹಳ ಪ್ರಿಯವಾದದಲ್ಲವೇ? ಇರುವುದೇನು ಇದ್ದೇ ಇರುವುದು. ಆಗ ನಿನ್ನ ಗೋಪಿಕಾಸ ನರ್ತನ ನೋಡಿ ಬಹಳ ಬೇಸತ್ತಿರುವೆ. ಈಗ ನನ್ನ ಅರಮನೆ ನರ್ತನ ನೋಡಿ ಆನಂದ ಪಡು. ಯಾರಲ್ಲಿ ಏನಪ್ಪಣೆ? ರಾಜರಥಗಳನ್ನು ಬರಮಾಡಿ. ಆಗಬಹುದು. ತಾಳಲಯಕೆ ನಾಡಿ ಕುಣಿವ ಬಯಕೆ, ರಾಗ ತಾಳಲಯಕೆ ನಾಡಿ ಕುಣಿವ ಬಯಕೆ.
ನುಡಿದ ಪರಗಳ ತಕದಿಮಿ ತಕಜಣ್ ರಾಗ ತಾಳ ಲಯಕ್ಕೆ ನಾ ಹಾಡಿ ಕುಣಿವ ಬಯಕೆ ಕುರು ಸಾರ್ವಭೌಮರ ಈ ರಾಜ ಸಭೆಯೊಳು ನಭವಿಧ ಭಾವದಿ ನರ್ತಿಸಿ ನಲಿವೆ ಕುರು ಸಾರ್ವಭೌಮರ ಈ ರಾಜ ಸಭೆಯೊಳು ನಭವಿಧ ಭಾವದಿ ನರ್ತಿಸಿ ನಲಿವೆ ಸಪ್ತಸ್ವರಗಳಿಂದ ಕೂಡಿದ ರಾಗಕ್ಕೆ ಸಪ್ತಸ್ವರಗಳಿಂದ ಕೂಡಿದ ರಾಗಕ್ಕೆ ಸಪ್ತಸ್ವರಗಳಿಂದ ಕೂಡಿದ ರಾಗಕ್ಕೆ ಶೃಂಗಾರ ಸಾಹಿತ್ಯ ಸಂಗೀತ ಲಯಕ್ಕೆ ಶೃಂಗಾರ ಸಾಹಿತ್ಯ ಸಂಗೀತ ಲಯಕ್ಕೆ ರಾಗ ತಾಳ ಲಯಕ್ಕೆ ನಾ ಹಾಡಿ ಕುಡಿವ ಬಯಕೆ ನುಡಿವ ಸ್ವರಗಳ ತಕದಿಮಿ ತಕಜಣು ರಾಗ ತಾಳ ಲಯಕ್ಕೆ ನಾ ಹಾಡಿ ಕುಡಿವ ಬಯಕೆ ನಾ ಹಾಡಿ ಕುಡಿವ ಬಯಕೆ ಗೋಪಾಲ ಗೋಪಿಲೋಲ ಕೊಳಲನಾದದಿ ಜಗವನೆ ಮರುಳುಗೊಳಿಪ ಮುರಾರಿ 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 ಗೋವಿಂದ ಗೋಪಾಲ ಕರೆಯೆಲ್ಲ ನಿನ್ನ ಲೀಲ ಎಲ್ಲರೂ ನಿನ್ನ ಮಾಯೆಯಿ ಮರುಳರು ಗೋವಿಂದ ಗೋಪಾಲ ಕರೆಯೆಲ್ಲ ನಿನ್ನ ಲೀಲ ಎಲ್ಲರೂ ನಿನ್ನ ಮಾಯೆಯಿ ಮರುಳರು ಗೋವಿಂದ ಗೋಪಾಲ ದೊರೆಯೆಲ್ಲ ನಿನ್ನ ಲೀಲ ಬಲ್ಲರೆ ನಿನ್ನ ಮಾಯ ಈ ಮರುಳರು ಗೋವಿಂದ ಗೋಪಾಲ ದೊರೆಯೆಲ್ಲ ನಿನ್ನ ಲೀಲ ಬಲ್ಲರೆ ನಿನ್ನ ಮಾಯ ಈ ಮರುಳರು ನರ್ತಕಿಯರೇ ಏನೆಂದು ಹೇಳಿದಿರಿ ಮತ್ತೊಂದು ಸಾರಿ ಹೇಳಿ ಸರಿಸಾಟಿ ಯಾರಿಗರು ಗುರು ಸಾರ್ವಭೌಮರಿಗೆ ಸರಿಸಾಟಿ ಯಾರಿಗರು ಗುರು ಸಾರ್ವಭೌಮರಿಗೆ ಮಲ್ಲರ ಮಲ್ಲ ಈ ಜಗ ಮಲ್ಲನಿಗೆ ಸರಿಸಾಟಿ ಯಾರಿಗರು ಗುರು ಸಾರ್ವಭೌಮರಿಗೆ ಮಲ್ಲರ ಮಲ್ಲ ಈ ಜಗ ಮಲ್ಲನಿಗೆ ಸರಿಸಾಟಿ ಯಾರಿಗರು ಗುರು ಸಾರ್ವಭೌಮರಿಗೆ ಮಲ್ಲರ ಮಲ್ಲ ಈ ಜಗ ಮಲ್ಲನಿಗೆ ಸರಿಸಾಟಿ ಯಾರಿ
ಗುರು ಸಾರ್ವಭೌಮರಿಗೆ ಮಲ್ಲರ ಮಲ್ಲ ಈ ಜಗ ಮಲ್ಲನಿಗೆ ರಾಗ ತಾಳಲಯಕ್ಕೆ ಹಾಡಿಕೊಳ್ಳುವ ಬಯಕೆ ನುಡಿವ ಸ್ವರಗಳ ತಕದಿಮಿ ತಕಜನು ರಾಗ ತಾಳಲಯಕ್ಕೆ ಹಾಡಿಕೊಳ್ಳುವ ಬಯಕೆ ಹಾಡಿಕೊಳ್ಳುವ ಬಯಕೆ ಹಾಡಿಕೊಳ್ಳುವ ಬಯಕೆ ಮುರಹರಿ, ನೀನು ಬಂದ ಕಾರ್ಯವನ್ನು ಈ ಸಭೆಯಲ್ಲಿ ನಿರೂಪಿಸತಕ್ಕದ್ದು. ತಿಳಿಸುವೇನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ದ್ರೋಣರೇ, ಕುರು ವೃಂದರೇ, ಕೌರವ ಪಕ್ಷಿಯರೇ, ನಾನು ಇಲ್ಲಿ ಪಾಂಡವರ ರಾಯಭಾರಿಯಾಗಿ ಬಂದಿರುವುದು. ಅವರು ಕಳಿಸಿರುವ ಸಂದೇಶವನ್ನು ನಾನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ರಾಜ ಕಾರ್ಯತಂತ್ರವು ಇಲ್ಲಿ ನಿರ್ಣಯಿಸಲ್ಪಡುವುದರಿಂದ ಈ ವಿಚಾರದಲ್ಲಿ ಉಪೇಕ್ಷೆ, ಅಸಂಬದ್ಧ ಪ್ರಲಾಪ, ಆತುರ, ಪಕ್ಷಪಾತ ಮುಂತಾದವುಗಳನ್ನು ತಿಳಿಸಿ ತೀರ್ಪು ನೀಡಬೇಕಾಗಿರುವುದು. ಆಗಿಲ್ಲದ ಪಕ್ಷದಲ್ಲಿ ಮುಂದೆ ಆಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ನಿಮ್ಮಲ್ಲಿ ನನ್ನದೊಂದು ಪ್ರಶ್ನೆಯು, ಸಮಗ್ರ ಭಾರತ ಕ್ಷತ್ರಿಯ ವೀರರ ಅಸ್ತಿತ್ವಗಳಲ್ಲಿ ನಿರ್ಧರಿಸಬಹುದು ತಿಳಿಯಿರಿ. ಪವಿತ್ರವಾದ ಭಾರತ ಮಾತೆಯನ್ನು ಶಾಂತಿ ಎಂಬ ಅಮೃತ ಧಾರೆಯಿಂದ ಅಭಿಷೇಕ ಮಾಡಿವರು ಅಥವಾ ಭಯಂಕರ ರಕ್ತಧಾರೆಯಿಂದ ಭಾರತ ಮಾತೆಯನ್ನು ತ್ವಯಿಸುವರು. ಸಭಾ ಸದಸ್ಯರೇ, ಸಭಾಪೀಠದಲ್ಲಿ ಕಾಲಹರಣ ಮಾಡದೆ ಮುಖ್ಯವಾಗಿ ನೇರ ವಿಚಾರಕ್ಕೆ ಬರುವನು. ಕಪಟ ಜೂತದಿಂದ ಪರಾಭವಗೊಂಡ ಸತ್ಯವಂತರಾದ ಪಾಂಡವರು ತಮ್ಮ ಆಜ್ಞೆಯಂತೆ ವನವಾಸ, ಅಜ್ಞಾತವಾಸವನ್ನು ಮುಗಿಸಿ ಹಸ್ತಿನಾಪುರಕ್ಕೆ ಹಿಂದಿರುಗಿದರಲ್ಲವೇ? ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರುತ್ತಿದ್ದ ವೈರಿತ್ವವನ್ನು ಮರೆಯಲು ಪಾಂಡನಂದರು ಸಿದ್ಧರಿದ್ದಾರೆ. ವಿಷಭೋಜನ, ಸರ್ಪಬಂಧ, ಲಾಕ್ಷಾಸ್ದಾನ, ಕಪಟ ಜೂತ ಇದಕ್ಕೆಲ್ಲ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಅವರಿಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ಸಂಧಿಯನ್ನು ಯೋಚಿಸುತ್ತಿರುವಾಗ ಇಂತಹ ಸುಸಂದರ್ಭವನ್ನು ವ್ಯರ್ಥ ಮಾಡದೆ ನೀವು ಸಹ ಅವರೊಡನೆ ಸಂಧಿಗೆ ಸಹಕರಿಸಬೇಕು. ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸುವನು. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ, ಮೋಸ, ಅಟ್ಟಹಾಸ, ಕಪಟ ವಂಚನೆ, ಮೋಸ, ಅಟ್ಟಹಾಸ. ಅರಸ ಕುಲ ಧರ್ಮ ನಶಿಸಿದೆ ಮಹಾರಾಜ. ಧರಣಿಯಾಳಿದವರೆಲ್ಲ ಮರಳಿ ಬರರೋ? ಧರಣಿಯಾಳಿದವರೆಲ್ಲ ಮರಳಿ ಬರರೋ?
ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿರುವೆನು. ಮುಂದಿನ ವಿಚಾರಗಳು ಕಾರ್ಯಗಳನ್ನು ತೀರ್ಮಾನಿಸಬೇಕಾದ್ರೆ ಪ್ರಾಜ್ಞರಾದ ತಮ್ಮರೆಯೂ ಸೇರಿರುವುದು. ದುರ್ಧರ ಕ್ಷತ್ರಿಯ ಪುತ್ರರೇ, ದ್ರೋಣಾದಿ ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜಕಾರ್ಯವನ್ನು ತಾವೆಲ್ಲರೂ ಕೇಳಿದರಲ್ಲವೇ? ಅದರಂತೆ ನಡೆದುಕೊಳ್ಳುವರೆಂದು ನನ್ನ ಅಭಿಮತ. ವತ್ಸ ದುರ್ಯೋಧನ, ದುರ್ಯೋಧನ, ಶಾಂತಿ ಸಂಧಾನದ ಸಮಯವನ್ನು ಆದ್ದರಿಂದ ಬಂದಂಥ ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜಕಾರ್ಯವನ್ನು ಮುಂದೆ ಅಮೃತವು ವಿಷವಾಗುವುದು. ನೀವು ಪಾಂಡವರು ನೀವು ಸಹೋದರರಲ್ಲವೇ? ನಿಮ್ಮಲ್ಲಿ ವೈರತ್ವ ಬೇಕೆ? ಅದನ್ನರಿತು ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ವಿಭವದಿಂದ ಬಾಳು. ಇದೇ ನನ್ನ ಅಭಿಮತ. ದುರ್ಯೋಧನ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರಿಗೆ ಅಭಿಮಾನಿಸು. ಇದೇ ನನ್ನ ಅಭಿಮತ ಪಾಂಡವರು ನಿನ್ನ ಅಣ್ಣ ತಮ್ಮಂದಿರಲ್ಲವೇ? ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಕೊಟ್ಟು ಅವರನ್ನು ಆದರಿಸು. ಸುಯೋಧನ, ಯಾರದು? ಓಹೋ, ವಿದುರಮ ಚಿಕ್ಕಪ್ಪ, ನಮಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿನ ಅರಣ್ಯ ರೋದನ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಕೊಟ್ಟು ಅವರನ್ನು ಆದರಿಸು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ರೀತಿಯನ್ನು ಪಾಂಡವರಿಗೆ ಹೇಳಲಿಕ್ಕೆ ನಿನಗಾಗಲಿ, ಕೃಷ್ಣನಿಗಾಗಲಿ, ಅಥವಾ ನನ್ನ ತಂದೆಗಾಗಲಿ ನನ್ನೊಬ್ಬನು ಮಾತ್ರವೇ ದೋಷಗಳು ಕಾಣುತ್ತಿರುವುದೇ? ಕುಂತಿ ಪುತ್ರ ಪಕ್ಷಪಾತದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದ ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದುತತ್ವವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತಿಗೆ ಒಡಂಬಡಿ ಬುದ್ಧಿಹೀನ ಮಾತ್ರ ಈ ದುರ್ಯೋಧನಲ್ಲ. ಈ ನನ್ನ ನರನಾಡಿಗಳು ಅರಿತಿರುವುದು ಶುದ್ಧ ಶಕ್ತಿಯ ರಕ್ತವೇ ಹೊರತು ಸ್ವಾಭಿಮಾನಿ ಕೊಳಗುನಿಲ್ಲ. ಕೃಷ್ಣ ಕೊಳಗುನಿರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಂಕಾರದ ದುಸ್ಸಹವಾಸ, ದುರಾಸೆ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಸಾಕು ನಿನ್ನ ಮಾಡ್ಬಿಟ್ಟಪ್ಪ. ಏನೆಂದೆ? ನಮ್ಮದು ದುರಾಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಭಿಮಾನವೇ? ಹಾಗಲ್ಲ ಹೇಳುವೆನೆ ಕೇಳು.
ಹೀಗಿರುವಲ್ಲಿ ಸೋಟಿಗಿರುವರ ಎಂತನಿಗೆ ಸರಿ ಸೋಟಿಗಿರುವರ ಸೋಟಿಗಿರುವರ ಎಂತನಿಗೆ ಸರಿ ಸೋಟಿಗಿರುವರ ಆಸನತಿ ಚಲವ ಇಡದೆ ಚೌರದಿಗೆ ಕೈ ಕದರೆ ಎಳಿಸಿದೋ ಆಸನತಿ ಚಲವ ಇಡದೆ ಚೌರದಿಗೆ ಕೈ ಕದರೆ ಎಳಿಸಬಹುದು ಸೋಟಿಗಿರುವರ ಎಂತನಿಗೆ ಸರಿ ಸೋಟಿಗಿರುವರ ಸೋಟಿಗಿರುವರ ಎಂತನಿಗೆ ಸರಿ ಸೋಟಿಗಿರುವರ ಈ ಕೌರವೇಶ್ವರ ಸದೆಯ ಬಡಿಬೇಕಂದಲ್ಲವೇ ಹೋ ನಿನ್ನ ಬಂಡ ಭೀಮ ಅದು ಅದು ದುರಾಗ್ರಹ ಲೋಕೈಕ ವೀರ ನನ್ನ ಪ್ರಾಣ ಮಿತ್ರ ಕಣ್ಣನ್ನು ವಹಿಸಬೇಕಲ್ಲವೇ ಆ ನಿನ್ನ ಏಳಿ ಅರ್ಜುನ ಅದು ದುರಂಕಾರ ಅಭಿಮಾನ ಶೂನ್ಯತೆಯಿಂದ ನಿನ್ನತ ಕಬಡ್ಡಿ ಬೆಳೆಸಿಲ್ಲವೇ ಆ ನಿನ್ನ ಪಾಂಡವರು ಅದು ದುಸ್ಸಾವಾಸ ದುರ್ಯೋಧನ ದುಶ್ಯಾಸನ ಪುಡಿಗೈದು ಅಗ್ರಜ ಇಡೀ ಭಾರತದಲ್ಲಿ ತಮ್ಮ ಧ್ವಜ ಪದಕನ್ನು ಆರಿಸುವ ಯೋಜನೆ ಮಾಡ್ತಿರಲ್ಲವೇ ಆ ನಿನ್ನ ಪಾಂಡವರು ಅದು ದುರಾಶಯ ನಾವೇ ಸಮರ್ಥರು ಜಯಶೀಲರು ಎಂಬುದಾಗಿ ಹೆಮ್ಮೆ ಬಿಡುತ್ತಿಲ್ಲವೇ ಆ ನಿನ್ನ ಪಾಂಡವರು ಅದು ದುರಭಿಮಾನ ಹೆಚ್ಚೇನು ಕೃಷ್ಣ ನೀವು ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು ಸುಮ್ಮನೆ ಕಂಠಾಶೋಚನ ಪ್ರಯೋಜನವಿಲ್ಲ ಕೃಷ್ಣ ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಜ್ವಾಲೆಯು ಇಂತಹ ಯುದ್ಧ ಬಿರುಮಾತಗಳಿಂದ ಶಾಂತವಾಗುವುದಿಲ್ಲ ಹೇಗೆ ಪಾಂಡವರ ಕೂಡಿ ಬಾಳುವುದು ಬೇಕಿದೆ ಕೃಷ್ಣ ಹೇಗೆ ಪಾಂಡವರ ಕೂಡಿ ಬಾಳುವುದು ಬೇಡ ನಾಡಿಗೋಗಲ್ಲಿ ನಾಡು ದೊರೆತಲು ಹೀಗಲಾಗಲಿ ಎತ್ತ ಪಾಂಡವರ ನೆಚ್ಚಿನ ಕುಟ್ಟಿಕೊಳ್ಳಲು ನಮ್ಮ ದೊರೆಯಲಿ ಕೃಷ್ಣ ಎತ್ತ ಪಾಂಡವರ ನೆಚ್ಚಿನ ಕುಟ್ಟಿಕೊಳ್ಳುವ ನಮ್ಮ ದೊರೆಯಲಿ ಹೇಗೆ ಪಾಂಡವರ ಕೂಡಿ ಬಾಳುವ ಬೇಡ ಬೇಡ ಬಲದೇಶರವ ಬೇಡ ಬೇಡ ಬಲದೇಶರವ ಬೇಡ ಬೇಡ ಬಲದೇಶರವ ಕೃಷ್ಣ ಆ ಪಾಂಡವರ ಸೇನಾ ಸಮುದ್ರವನ್ನು ಕಲಕಿ ಬಿಡಬಲ್ಲ ಗಂಡುಗಳಿಗಿಲ್ಲ ನಾವೆಂದು ತಿಳಿ ಆ ಪುಂಡ ಭೀಮನ ರುಂಡವನ್ನು ಚೆಂಡಾಡಲು ಕೃಷ್ಣ ಆ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನ ಸದಾ ಸನ್ನದ್ಧನಾಗಿರೋನು ಹೋಗು ಯುದ್ಧವೇ ಸಿದ್ಧವೆಂದು ಆ ಪಾಂಡವರಿಗೆ ತಿಳಿಸಿಬಿಡು ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ ಆ ನನ್ನ ವೈರಿ ಅರ್ಜುನನ ಮೇಲಿನ ಹಾಗೆ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ ಚಲಿಸದು ರಾಧೆಯನ ಪಂಥ ವ್ಯರ್ಥ ನುಡಿಗಳು ಕೃಷ್ಣ ಚಲಿಸದು ರಾಧೆಯನ ಪಂಥ ವ್ಯರ್ಥ ನುಡಿಗಳು ಮತಿಗೆಟ್ಟು ನುಡಿವಿರೆ ಮಹಾರಥಿಕರೆಂದೆನಿಸಿ ಮತಿಗೆಟ್ಟು ನುಡಿವಿರೆ ಮಹಾರಥಿಕರೆಂದೆನಿಸಿ ದುರ್ಲಪಾರ್ಥನ ಶಿರವ ಹರಿವ ತನಕ ದುರ್ಲಪಾರ್ಥನ ಶಿರವ ಹರಿವ ತನಕ ಶಾಂತಿಯೇ ಈ ಅಂಗಾಧಿಪಯೇ ಮಿತ್ರ ಕೌರವೇಶ್ವರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವಯೋವೃದ್ಧರಿಗೆ ಸ್ವಾಭಾವಿಕವಾದದ್ದೇ, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ.
ಕರ್ಣ, ನೀನು ಕೂಡ ಇವರಂತೆ ಮಾತನಾಡಿವೆ. ಕೇವಲ ಅರ್ಜುನನ ಮೇಲೆ ಇರೋ ವೈರುತ್ಯಕ್ಕೋಸ್ಕರ ಇಡೀ ಛತ್ರವಂಶವನ್ನು ನಾಶ ಹೊರಟಿರುವೆಯಲ್ಲ, ಇದು ನಿನ್ನ ಧರ್ಮ ಏನಯ್ಯ? ಮಾಧವ, ಮಹಾನುಭಾವ, ನೀನು ಆ ನಿನ್ನ ಪ್ರಾಣ ಮಿತ್ರ ಅರ್ಜುನನಿಗೋಸ್ಕರ ಸ್ವಾರ್ಥಿಯಾಗಿ ಅರ್ಧ ರಾಜ್ಯವನ್ನು ಬೇಡಲು ಬಂದಿರುವೆಯಲ್ಲ, ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನಗಳನ್ನು ಅರ್ಪಿಸುವ ಈ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ, ಒಪ್ಪಲಾಗದು. ಹಂಗಾದಿಪ ಯದುಪತಿಯ ಕಂಠವು ಬೀಗಿದಂತಾಯ್ತು ಈ ನಿನ್ನ ದರ್ಪದ ನುಡಿಗಳಿಂದ. ಓಹೋ, ಮೇರೆ ಮೀರಿತು. ಈ ಮದನ್ಮತ್ತಿರರಾದ ಇವರುಗಳೊಡನೆ ಮಾತನಾಡುವುದು ವ್ಯರ್ಥ. ಆದರೂ ಒಂದು ಮಾತನ್ನು ಹೇಳುವನು ಕೇಳು ದುರ್ಯೋಧನ. ಸಾರಿ ಸಾರಿ ಪೇವೆ ನಿನಗೆ ಬಾರಿ ತಾಳ್ಮೆಯೇ, ಸಾರಿ ಸಾರಿ ಪೇವೆ ನಿನಗೆ ಬಾರಿ ತಾಳ್ಮೆಯೇ, ಘೋರವಿದ್ದ ಬೇಡ ಎಂದಿನ. ಸಾರಿ ಸಾರಿ ಪೇವೆ ನಿನಗೆ ಬಾರಿ ತಾಳ್ಮೆಯೇ, ಘೋರವಿದ್ದ ಬೇಡ ಎಂದಿನ. ಸಾರಿ ಸಾರಿ ಪೇವೆ ನಿನಗೆ ಬಾರಿ ತಾಳ್ಮೆಯೇ. ತೋರುಣಿ ಜಾತಿಗಳು ಮೈತ್ರಿ ಭಾವವ, ತೋರುಣಿ ಜಾತಿಗಳು ಮೈತ್ರಿ ಭಾವ, ಸಹೋದರರ ಸಾನೆಗೆ ಬೆರೆಯಬೇಡಲ್ಲ, ಸಹೋದರರ ಸಾನೆ ಕೆಳಗೆ ನೀರಿ ಬೆರೆಯಬೇಡ. ಸಾರಿ ಸಾರಿ ಪೇವೆ ನಿನಗೆ ಬಾರಿ ತಾಳ್ಮೆಯೇ, ಸಾರಿ ಸಾರಿ ಪೇವೆ ನಿನಗೆ ಬಾರಿ ತಾಳ್ಮೆಯೇ, ಘೋರವಿದ್ದ ಬೇಡವೆಂದಿನ. ಸಾರಿ ಸಾರಿ ಪೇವೆ ನಿನಗೆ ಬಾರಿ ತಾಳ್ಮೆಯೇ. ಗುರುದ್ರೋಣ ವಿದುರ ಭೀಷ್ಮಾದಿ ಹಿರಿಯರು, ಗುರುದ್ರೋಣ ವಿದುರ ಭೀಷ್ಮಾದಿ ಹಿರಿಯರು, ನೆರೆದ ಸಭೆಯೊಳಗೆ ಜೈದಾಡಬಹುದೇ, ನೆರೆದ ಸಭೆಯೊಳಗೆ ಜರಿದಾಡಬಹುದೇ, ಹಠ ಮಾಡದ ಎನ್ನ ದಿಟ ನುಡಿ ಆಲಿಸು, ಹಠ ಮಾಡದ ಎನ್ನ ದಿಟ ನುಡಿ ಆಲಿಸು. ಕುರು ಪಾಂಡವರ ದೇಶಕ್ಕೆ ಮೂಲ, ಕುರು ಪಾಂಡವರಿವರ ದೇಶಕ್ಕೆ ಮೂಲ, ದುರ್ಬೋಧಕ್ಕೆ ಶಕುನಿಯ ಸೇರಿನ ಕೃತ್ರಿಮ ಜಾಲ. ಮಾವ, ಶಕುನಿಯ ಸೇರಿನ ಕೃತ್ರಿಮ ಜಾಲ, ದುರ್ಬೋಧಗೆ ಕಿವಿ ಕೊಡದೆ, ದುರ್ಬೋಧಗೆ ಕಿವಿ ಕೊಡದೆ ತಪ್ಪಿಸು ಯುದ್ಧಕ್ಕೆ ನಡೆವ ದುಷ್ಟಾಂತವ. ಸಾರಿ ಸಾರಿ ಪೇವೆ ನಿನಗೆ ಬಾರಿ ತಾಳ್ಮೆಯೇ, ಸಾರಿ ಸಾರಿ ಪೇವೆ ನಿನಗೆ ಬಾರಿ ತಾಳ್ಮೆಯೇ, ಘೋರವಿದ್ದ ಬೇಡ ಎಂದಿನ. ಸಾರಿ ಸಾರಿ ಪೇವೆ ನಿನಗೆ ಬಾರಿ ತಾಳ್ಮೆಯೇ, ಬಾರಿ ತಾಳ್ಮೆಯೇ, ಬಾರಿ ತಾಳ್ಮೆಯೇ. ಒಮ್ಮೆ ನಿನ್ನ ಗುರು ಹಿರಿಯರನ್ನು, ನಿನ್ನ ಬಂಧು ಬಾಂಧವರನ್ನು, ನಿನ್ನ ಸಹೋದರರನ್ನು ದಿಟ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಲು ಹೊರಟಿರುವೇಕೆ? ಪಾಂಡುನಂದನರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಪ್ರೀತಿ ಮಮತೆ ಹೊರತು ಮತ್ತೇನು ಬೇಡುವುದಿಲ್ಲ. ಇದು ಒಳ್ಳೆಯ ವಿಚಾರ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮೆ ಭಿಕ್ಷೆ ಬೇಡುವರು. ಮಿತ್ರರು ಪುಳಿಕಿತ ಗಾತ್ರದಲ್ಲಿ ನಿನ್ನನ್ನು ಆಲಂಗಿಸುವರು. ಈ ಶಾಸನ ಸಾಮ್ರಾಜ್ಯವು ನೀರಾದಾಯವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದರೊಡನೆ ಸಮಾನ ಭಾವದಿಂದ ಪವಿತ್ರವಾದ ಯಜ್ಞೆಯಲ್ಲಿ ಪ್ರಜಾಫಲನೆಯಲ್ಲಿ ದೀಕ್ಷಿತನಾಗು. ವಿಶ್ವ ಜಗತ್ತಿನಲ್ಲಿ ಅಪ್ರತಿಮ ಎನಿಸಿಕೊಳ್ಳುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡುನಂದರಿಗೆ ಅರ್ಧ ರಾಜ್ಯದ ಮೇಲೆ ನಕ್ಕನ್ನು ನೀಡದಿದ್ದರೂ ಹೋಗಲಿ, ಅವರ ಈ ಇಷ್ಟಾಂತವನ್ನಾದರೂ ನೆರವೇರಿಸು, ಸಂಧಿಗೆ ಸಹಕರಿಸು. ಈ ಮಾಧವ ವಿಜಯ ಯದುಪತಿ ಕೇವಲ ಪಾಂಡವರ ಸಲುವಾಗಿ ಅಲ್ಲ,
ಮತ್ತಾರ ಸಲುವಾಗಿ ನಿಮ್ಮಗಳ ಸಲುವಾಗಿ ಮುಂದೆ ಭೀಸರ ಯುದ್ಧದಿಂದ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡಲು ಬಂದಿರುವನು ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷಾ ಪ್ರದಾನ ಮಾಡು. ಇದರಲ್ಲಿ ಅಪರಾಧ ಎದುರಾಜ. ಪಾಂಡವರ ಜೋಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡು ನನ್ನ ತಪ್ಪೆ ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ ಅಧರ್ಮ ಕಾರ್ಯವು ಕೇಳುವ ವಾಸುದೇವ. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಈ ದುರ್ಯೋಧನ ಹೊರತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವರು ಸಾಂತ ಧರ್ಮ ವಿಹುದೇ ಎಡಿ ಪಾಂಡವರಲ್ಲಿ ಕೃಷ್ಣ ಸಾಧ್ಯ ಧರ್ಮ ವಿಹುದೇ ಎಡಿ ಪಾಂಡವರಲ್ಲಿ ರೂಢಿಯವರ ಗದೆಂದು ಶ್ರೇಷ್ಠರೆನಿ ಪರೈ ಮೂಢತನವಿದಲ್ಲವೇ ಸನ್ನಿಯ ಬಯಕೆಯ ಮೂಢತನವಿದಲ್ಲವೇ ಈ ಸನ್ನಿಯ ಬಯಕೆಯ ಅರಿತು ನೀಗಿದಲ್ಲವ ಅರಿತು ನೀಗಿದಲ್ಲವ ಭ್ರಾಂತಿ ಮೂಡಿಪೆಯ ಮುಕುಂದ ಭ್ರಾಂತಿ ಮೂಡಿಪೆಯ ಮುಕುಂದ. ಆ ಪಾಂಡವರಿಗೆ ಭಿಕ್ಷಾರ್ಥ ಯೋಗ್ಯವಾದ ಧರ್ಮ ಬೀರುವ ಮಾತುಗಳಿಂದ ಈ ಕೈಯಲ್ಲಿ ಈ ವಿಪ್ಲವ ಸಾಮ್ರಾಜ್ಯ ಒಪ್ಪಿಸುವ ಸಾಮ್ರಾಜ್ಯವು ನನ್ನಿಂದಾಗದು. ಯುದ್ಧದ ಭಯವನ್ನು ತೋರ್ತಿವೆ ಜನಾರ್ದನ. ಯುದ್ಧವು ಶಕ್ತಿಯನ್ನು ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸೋದರಿ. ಯುದ್ಧದ ಸಲುವಾಗಿ ಈ ದುರ್ಯೋಧನ ಭಯಪಡುವುದಿಲ್ಲ, ಭಯಪಡಲಾಗದು. ನಿನ್ನ ಅಭಿಷ್ಟವು ಯುದ್ಧವಾಗಿದ್ದಲ್ಲಿ ಅದನ್ನು ಅಗತ್ಯವಾಗಿ ಹೊಂದುವೆ. ಆದರೆ ಇದು ನಿನ್ನ ಯುದ್ಧ ಅಲ್ಲ, ಭಯಂಕರ ಆತ್ಮಹತ್ಯೆ, ಕುರುಕುಲದ ಕಳಂಕ ಸ್ವರೂಪನೆ, ಕುರುಕುಲದ ಪಾಪಾಶಯ. ನಿನ್ನ ಅಪರಾಧಗಳು ಏನೆಂಬುದನ್ನು ಅರಿತೆಯ? ನಿನ್ನ ಅಪರಾಧಗಳು ಅನಂತ. ಹಿಂದೆ ರಾಜಸೂಯ ಯಾಗದಲ್ಲಿ ಆ ಪಾಂಡವರ ಸಂಪತ್ತನ್ನು ನೋಡಿ ಕರಿಬಿದವನು ನೀನು. ಈ ಸಕ್ರಿಯ ಸಲಹೆಯಂತೆ ಯುಧಿಷ್ಠಿರನ್ನು ಕಪಟ ದ್ವಿತಕ್ಕೆ ಎಳೆತಂದುದನ್ನು ಮರೆತೆಯ? ತುಂಬಿದ ರಾಜ್ಯ ಸಭೆಯಲ್ಲಿ ಸಹೋದರರ ಪತ್ನಿಯನ್ನು ಎಲೆಕರೆಸಿ ನೀನು ಮಾಡಿದ ಅನ್ಯಾಯ ಅಪಚಾರವು ಅನಂತ ಕಾಲವು ಸತತ ಪ್ರಳಯದ ಧೂಮಿಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದನ್ನು ಮರೆಯ. ಧರ್ಮನಿಷ್ಠರು ಸ್ನೇಹಶೀಲರು ಆದ ಆತ್ಮೀಯ ಬಂಧುಗಳಲ್ಲಿ ಜಗನ್ನ ರಾಕ್ಷಸ ವೃತ್ತಿಯನ್ನು ತೋರಿದೆ. ವಾರ್ಣಾವತಾರದಲ್ಲಿ ಏಕಚಕ್ರದ ಅರಗಿನ ಮನೆಯಲ್ಲಿ ಕುಂತಿಗಾದ ಭಂಗ, ವಿಷಪಾಸನ, ಸರ್ಪಬಂಧ ಇವುಗಳನ್ನೆಲ್ಲ ಮರೆತು ನಿನ್ನ ಈ ಗುರು ಹಿರಿಯರಾದ ಭೀಷ್ಮ ದ್ರೋಣಾದಿಗಳ ಮಾತನ್ನು ಧಿಕ್ಕರಿಸಿ ಅನ್ಯಾಯ ಅಪಚಾರದಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ದೊರೆಯದು. ಅದು ನಿನ್ನ ಮೇಲೆ ಕೆಟ್ಟರೂ ಸರಿಯ ಕಟ್ಟ ಕಳೆಯದಾಗಿ ಕಾಲ್ಗಟ್ಟಲೇಬೇಕೆಂದು ಕಟ್ಟುಯದಾಗಿ ಜಟ್ಟಿ ಕೌರವೇಶ್ವರನನ್ನು ಅಂದು ಮಬೆ ಸಭೆಯಲ್ಲಿ ಕೇಕೆ ಆಗಿ ನಕ್ಕಲಲ್ಲ. ನಿನ್ನ ಪಾಂಡವರ್ದಿ ಪಾಂಚಾಲಿ ಅಂದೇ ತೊಟ್ಟೆನು ಛಲವೆಂಬ ಕವಚವನ್ನು ಭೂತ ಪ್ರೇತಗಳ ಒಡೆಯನಾದ ಭೂತ ನಾಥೇಶ್ವರನೇ ಕದನಕ್ಕೆ ಕಾಲ್ಕದರಿಂದಲೂ ಸರಿ ಕಲಿ ಅಂಶದ ಉದ್ಭವಿಸಿದ ಈ ಕುರು ಸಾಮ್ರಾಜ್ಯವು ದಕ್ಷಿಣ ಕೊಚ್ಚಿ ಓಡಲು ಸರಿ. ಅಸ್ತಿತ್ವ ಸಂಪನ್ನ ಅಭಿಮಾನ ಧನ ಎಂಬ ನಾಮಾಂಕಿತ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಓದಲು ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಪಡೆಯ ನಿರ್ಧಾರ ಪೇಳೆ ಜಗಮತಿ ತೋಂಡವರೊಡೆಯ ಪಡೆಯ ನಿರ್ಧಾರ ಪೇಳೆ
ಕಡೆಯ ನಿರ್ಧಾರ ಬೇರೆ ಜಗಮತಿ ಪಾಂಡವರೊಡನೆ ಕಡೆಯ ನಿರ್ಧಾರ ಬೇರೆ ಕಡೆಯ ನಿರ್ಧಾರ ಬೇರೆ ಕಡೆಯ ನಿರ್ಧಾರ ಬೇರೆ ಕಡೆಯ ನಿರ್ಧಾರ ಬೇರೆ. ಆ ನಿನ್ನ ಪಾಂಡವ ನಮ್ಮನ್ನು ಸದಿಸ ಬಯಸದ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ, ರಥಿಕರ ವೀರ ಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ವಾದನದಲ್ಲಿ. ಸಂಧಾನದೆಂದೆಂದಿಗೂ ದೊರಕದ ರಾಜ್ಯ ತಡೆತಟ್ಟಿ ಮಾಡಿವೆ ಕಣಕಡಿ ಯುದ್ಧ. ಸತ್ತರೆ ಸಾಯುಜ್ಯ, ಬದುಕಿದರ ಕಂಡ ಸಾಮ್ರಾಜ್ಯ. ಹೋಗು, ಆ ಪಾಂಡವರಿಗೆ ಯುದ್ಧಕ್ಕೆ ಬರುವ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೋ ಅಂತ ತಿಳಿಸಿಬಿಡು. ಕತಿ ಬೇಡೈಸು ಯೋಧನನೆ ತೋರಿ ಗಜ್ಞಾತಿರಲು ಸೈರನೆ. ಕತಿ ಬೇಡೈಸು ಯೋಧನನೆ ತೋರಿ ಗಜ್ಞಾತಿರಲು ಸೈರನೆ. ಅದೇ ಕಿತ್ತು ಮಗಲಿವೆ, ಅದೇ ಮಾತು ಮಗಲಿವೆ, ಅದೇ ಕಿತ್ತು ಮಗಲಿವೆ, ಅದೇ ಮಾತು ಮಗಲಿವೆ. ಕುಲಹೀನ ಕುಲವ ಭಾರತಯ ದುರದನ್ನು ಕಡಿಯದೆ ಬಿಡುವನೆ. ಕುಲಹೀನ ಕುಲವ ಭಾರತಯ ದುರದನ್ನು ಕಡಿಯದೆ ಬಿಡುವನೆ. ಬೇಡೈಸು ಯೋಧನನೆ ತೋರಿ ಗಜ್ಞಾತಿರಲು ಸೈರನೆ. ಕದನದಲ್ಲಿ ನಿನ್ನ ಮದವ ನಡಗಿಸೆ ಚದುರರಿಹ. ಕದನದಲ್ಲಿ ನಿನ್ನ ಮದವ ನಡಗಿಸೆ ಚದುರರಿಹರು ಮರುಳೆ. ಮಂದ ಮತಿಯಂತೆ ಮುಂದನರಿಯದೆ, ಮಂದ ಮತಿಯಂತೆ ಮುಂದನರಿಯದೆ ತೆಗೆದುಗವ ಪಡುವೆ ಸುಯೋಧನ, ತೆಗೆದುಗವ ಪಡುವೆ. ಸಾರು ನಾವು ಸಲ್ಲಿಸೆ ಮೋಸ, ಸಾರು ನಾವು ಸಲ್ಲಿಸೆ ಮೋಸ. ಸೈರಿಸಬಲ್ಲವರ ಸುಯೋಧನ, ಸೈರಿಸಬಲ್ಲವರ. ಪರಮ ಪುರುಷನೆಂಬ ಬೆಳೆದನು ಪಡುವೆಯ ಅಡುಗಿದೆ ಕೆಡುತ್ತದೆ. ಪರಮ ಪುರುಷನೆಂಬ ಬೆಳೆದನು ಪಡುವೆಯ ಅಡುಗಿದೆ ಕೆಡುತ್ತದೆ. ಬೇಡೈಸು ಯೋಧನನೆ ತೋರಿ ಗಜ್ಞಾತಿರಲು ಸೈರನೆ. ಕತಿ ಬೇಡೈಸು ಯೋಧನನೆ ತೋರಿ ಗಜ್ಞಾತಿರಲು ಸೈರನೆ. ಸೈರನೆ ಸೈರನೆ ಸೈರನೆ. ಕಡೆಗೂ ಅರಿಯದೆ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟಿಯ ಕುರುಕುಲದ ಕಳಂಕ ಸ್ವರೂಪ ನೀನು. ಪುರಸ್ಕರಿಸುವ ಸಂದೇಶವನ್ನು ತಿರಸ್ಕರಿಸಿದ್ದು ಅನಿಸವೇ ಯದಂಶ ಕಳಂಕ ಸ್ವರೂಪ. ದುರ್ಯೋಧನ, ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದು ತಾವೇ ನಿರ್ಧರಿಸಬೇಕು. ಅದನ್ನು ನೀವಾರು ನಿರ್ಧರಿಸಬೇಕು. ನಾನಾಗಲಿ ನಿರ್ಧರಿಸಿ ಸೂಕ್ತ ತಲೆಯನ್ನೇ ಇಟ್ಟಿರುವೆನು. ಯಾರಿಗೋ ಯಾರಿಗೋ ಮತ್ತಿನ್ಯಾರಿಗೆ? ನಮ್ಮ ಸಾರ್ವಭೌಮನಿಗೆ. ಏನೆಂತು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೇಡ್ಕೊಳ್ಬೇಕೆಂದು ನಮ್ಮ ಶಕುನಿ ಮಾವನವರು ಆಗಿನ ಮುಖ್ಯ ಸಲಹೆತ್ತಿರುವರು. ಓಹೋ, ಸಕಿನಿ ಮಾವನ ಸಲಹೆ. ಸಕಿನಿ ಮಾವನ ಸಲಹೆ ಎಂದ ಮೇಲೆ ಅದು ಅದ್ಭುತಕಾರವಾಗಿ ಇರಬೇಕು. ಹೌದು. ಈ ಅದ್ಭುತಕಾರದ ಸಲಹೆಯನ್ನು ನಾನು ಅದ್ಭುತಕಾರವಾಗಿಯೇ ಸ್ವೀಕರಿಸುವೆನು. ಹೌದೌದು. ಸ್ವೀಕರಿಸು. ಸಹೋದರ ದುಶ್ಯಾಸನ, ಅಗ್ರಜ, ಮಾವ ಶಕುನಿ, ಅಂಗಾಧಿಪ ಕರ್ಣ, ಬಂಧಿಸು ಕೃಷ್ಣನನ್ನು. ಹಿಡೀರಿ ಹಿಡೀರಿ ಹಿಡೀರಿ. ಯಾರನ್ನು ಬಂಧಿಸಿವರು? ಮಂದಮತಿಗಳ. ನಿನ್ನನ್ನು ಬಂಧಿಸಿ ನಿನ್ನ ದುಡುಕತನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸಬೇಕು. ಬಟ್ಟೆಯಿಂದ ಬೆಂಕಿಯನ್ನು, ಮರಳಿನಿಂದ ಸಾಗರವನ್ನು, ಬೀಸಣಿಗೆಯಿಂದ ಗಾಳಿಯನ್ನು ಪ್ರತಿಬಿಂಬಿಸಲು ಯತ್ನಿಸಿದಂತೆ ಇದು ನಿಮ್ಮಿಂದ ಸಾಧ್ಯವಾಗದು. ಈಗ ಬಂಧಿಸಿ ನನ್ನನ್ನು. ಎನ್ನ ಕರೆದೊಯ್ವೆಯೋ ಸ್ವಾಮಿ, ಏನ ಪರಾಧವ ಗೈದೆ ನಾನೇನೋತ, ಏನ
ನೀನು ಮಾನವ ನಾನು ನನಗೂ ನಿಮಗೂ ಏತರ ಸಂಬಂಧ ಪರಮಾತ್ಮ ಮಾಧವ ನೀನು ಮಾನವ ನಾನು ನನಗೂ ನಿಮಗೂ ಏತರ ಸಂಬಂಧ ಒಂದು ಹರಿಯದೆ ಬಲನೊಂದಿದ ಒಂದನು ಹರಿಯದೆ ಬಲನೊಂದಿದ ಎಲ್ಲಿಗೆ ಎನ್ನ ಕರೆದೊಯ್ಯೆಯೋ ಏನ ಮರಾದವ ಗೈದನೇನುತ ಏನ ಮರಾದವ ಗೈದನೇನುತ ಎಲ್ಲಿಗೆ ಎನ್ನ ಕರೆದೊಯ್ಯೆಯೋ ಪರಮಾತ್ಮ ಜನನಿಯು ಯಾರೋ ಜನಕನು ಯಾರೋ ಬಂಧು ಯಾರೋ ಬಳಗವು ಯಾರೋ ಪರಮಾತ್ಮ ಜನನಿಯು ಯಾರೋ ಜನಕನು ಯಾರೋ ಬಂಧು ಯಾರೋ ಬಳಗವು ಯಾರೋ ಜನನಿಂದನೆಯಲೆ ಬಲನೊಂದಿದ ಜನನಿಂದನೆಯಲೆ ಬಲನೊಂದಿದ ಎಲ್ಲಿಗೆ ಎನ್ನ ಕರೆದೊಯ್ಯೆಯೋ ಏನ ಮರಾದವ ಗೈದನೇನುತ ಏನ ಮರಾದವ ಗೈದನೇನುತ ಎಲ್ಲಿಗೆ ಎನ್ನ ಕರೆದೊಯ್ಯೆಯೋ ಕೃಷ್ಣ ಕೃಷ್ಣ ಪರಮಾತ್ಮ ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ಪರಮಾತ್ಮ? ಕುಲಹೀನನಲ್ಲಿ ಕಂಡು ಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡು ಬರುವುದೇ? ಒಮ್ಮೆ ಯೋಚಿಸಿ ನೋಡು. ಪರಮಾತ್ಮ ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕುಲಹೀನನೆಲ್ಲ ಕೇಳೆಲ್ಲ ಮಾತ ಕುಲಹೀನನೆಲ್ಲ ಕೇಳೆಲ್ಲ ಮಾತ ಹರಿಹಂಸದವಳು ಧರಿಸಿದ ಸುಕುಮಾರವ ಗುರುಧೀರ ಸುಕುಮಾರವ ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನೇ ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನೇ ಧರೆಯ ಬೆಳಗುವ ರವಿಯ ಗರುಡದೆ ಧರೆಯ ಬೆಳಗುವ ರವಿಯ ಗರುಡದೆ ಮಹಾಮಹಿಮನಿಂದೆಲೆ ಕಿನರೆ ವರಗಿಸುತ್ತ ಸುಕುಮಾರವ ಗುರುಧೀರ ಸುಕುಮಾರವ ತಳಮಳೆಯೇತಕ್ಕೆ ಮನದ ಚಿಂತೆ ದೊರೆ ಕರ್ಣ ಕರ್ಣ ಕರ್ಣ
ಮನದ ಚಿಂತೆ ತೊರೆ ಅದಿಯ ಭುವನದೋ ಕೀರ್ತಿಯ ಪಡೆವೆ ಅದಿಯ ಭುವನದೋ ಕೀರ್ತಿಯ ಪಡೆವೆ ಜನತರವೆನಿಸಿದ ವೇದಿಯೊಡನೆ ಜನತರವೆನಿಸಿದ ವೇದಿಯೊಡನೆ ಮಹಾಮಹಿಮನಿಂದೆನಿಸಿ ಮೆರೆದಿಸುತ್ತಾನೆ ಸುಕುಮಾರಬ ಗುರುಧೀರ ಸುಕುಮಾರಬ 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 ಕರ್ಣ ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರಕುಲವೇ ನಿನ್ನ ವಂಶ. ಪರಮಾತ್ಮ, ನೀನು ಆರಾಧಿಸುತ್ತಿರುವ ಸೂರ್ಯ ದೇವನೇ ನಿನ್ನ ಜನಕ, ಆ ಕುಂತಿದೇವಿಯೇ ನಿನ್ನ ತಾಯಿ, ಪಾಂಡವರೇ ನಿನ್ನ ಸಹೋದರರು. ಪರಮಾತ್ಮ, ಕರ್ಣ, ತಾವು ಹೇಳುತ್ತಿರುವ ಮಾತು ಆಶ್ಚರ್ಯವಾಗಿದೆಯಲ್ಲ. ಓಹೋ, ಮರೆತಿದ್ದೆನು. ಇದು ಯುದ್ಧದ ಸಮಯ. ನೀನಾದರೂ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಉಳಿಸುವುದಕ್ಕೋಸ್ಕರ ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನಾದ ನೀನು ಹಸ್ತಿನಾಪುರದ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯನ್ನು ಮಾಡುತ್ತಾ ಕೈಕಟ್ಟಿ ಕುಳಿತಿರುವೆಯಲ್ಲ. ನೀನು ಆರಾಧಿಸುತ್ತಿರುವ ಸೂರ್ಯ ದೇವರ ಮೇಲಾನೆ ಸತ್ಯ ಸತ್ಯ ಸತ್ಯ. ಓ ನನ್ನ ಭಾಗದ ದುರ್ದೈವವೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡಿರುವೆ. ಮಾಧವ ದೇವ ಏನಿತೋ ದಯಹೀನ ವಿಧಿಯ ಸ್ವಭಾವ, ವಿಧಿಯ ಸ್ವಭಾವ. ಮಾಧವ 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 ಕಂಗೆಟ್ಟ ಎನಿತೋ ನನ್ನಲಾಟಲಿದೆ ನಿಧಾತನಿಂದ ನಿರ್ಭಯನೇ. ಪರಮಾತ್ಮ, ಎನಿತೋ ನನ್ನಲಾಟಲಿದೆ ನಿಧಾತನಿಂದ ನಿರ್ಭಯನೇ. ಆ ವಿಧಿ ಕುಂಚದ ವಂಚನೆ, ಇದು ಆ ವಿಧಿ ಕುಂಚದ ಜಲದೋ ದೊರೆತ ಕುಲಹೀನನೋ ಕ್ಷತ್ರಿಯ ಸಂಗಾತನೇ ನಾ, ಕ್ಷತ್ರಿಯ ಸಂಗಾತನೇ ನಾನು. ಪರಮಾತ್ಮ, ಜನನದಿಂದ ಹೀನ ಜಾತಿಯನೆಂದು ಈ ಜನರಿಂದ ನಾ ಹೊಂದಿದ. ಪರಮಾತ್ಮ, ಜನನದಿಂದ ಹೀನ ಜಾತಿಯನೆಂದು ಈ ಜನರಿಂದ ನಾ ಹೊಂದಿ ಮಾನವ ಮಾನವ ಪ್ರಾಣಿಯ ಕೃಷ್ಣ. ಮಾನವ ಮಾನವ ಪ್ರಾಣಯ ಮೂಕ ಪ್ರಾಣಿಯಲ್ಲ
ಸಹಿಸಲು ಮೂಕ ಪ್ರಾಣಿಯಲ್ಲ ನಾನು ಮಾನವನೇ ಮಾತೆಯು ಗೈದ ಏನಪರಾಧಕೋ ಕೃತಿಯೊಳನಗಿ ಸ್ಥಿತಿಯುಂಟಾಯ್ತೆ ಮಾತೆಯು ಗೈದ ಏನಪರಾಧಕೋ ಕೃತಿಯೊಳನಗಿ ಸ್ಥಿತಿಯುಂಟಾಯ್ತೆ ಸತ್ಯವನರಿಯದ ನರಕ್ರೂರಿಗಳು ಸತ್ಯವನರಿಯದ ನರಕ್ರೂರಿಗಳನ್ನು ಸೂತನಿಂದನ ವರತ ಜರಿಯುತ್ತಲಿಹರು ಸೂತನಿಂದನ ವರತ ಜರಿಯುತ್ತಲಿಹರು ಮನುಜ ಕುಲದೊಳಿಂತಹ ಚಿನ್ನ ಭೇದವಿರಲು ಮನುಜ ಕುಲದೊಳಿಂತಹ ಚಿನ್ನ ಭೇದವಿರಲು ಇನ್ನಾವ ಸಾಧನೆಗೆ ನನ್ನೀ ಜೀವನ ಇನ್ನಾವ ಸಾಧನೆಗೆ ನನ್ನೀ ಜೀವನ ಇನ್ನಾವ ಸಾಧನೆಗೆ ನನ್ನೀ ಜೀವನ. ಪರಮಾತ್ಮ ಒಂದು ಕಡೆ ಆಧರಿಸಿ ಅನ್ನ ನೀಡಿ ಆಧರಿಸಿದ ನನ್ನ ಸ್ವಾಮಿ ಕೌರವೇಶ್ವರ, ಮತ್ತೊಂದು ಕಡೆ ಹೊಡ ಹುಟ್ಟಿದ ಸಹೋದರರೆಂಬ ಪಾಶ. ಇವೆರಡರಲ್ಲಿ ಯಾವುದನ್ನು ಸೇರಲಿ ಯಾವುದನ್ನು ತ್ಯಜಿಸಲಿ? ಪರಮಾತ್ಮ, ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾಗಿದ್ದ ನನಗೆ ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಪರಮಾತ್ಮ, ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾಗಿದ್ದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ನನ್ನ ಮಾತನ್ನು ಸತ್ಯವೆಂದು ನಂಬುವುದು. ನನ್ನ ನುಡಿಯ ಸಂತೋಷದಿಯಾಲಿಸುವೀರ ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ನನ್ನ ನುಡಿಯ ಸಂತೋಷದಿಯಾಲಿಸುವೀರ ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ವೀರವರ ರವಿಕುವರ, ವೀರವರ ರವಿಕುವರ. ಹಾಗಾದರೆ ನನ್ನ ಜನ್ಮ ರಹಸ್ಯವನ್ನು ತಿಳಿಸಬಲ್ಲೆಯ ಪರಮಾತ್ಮ? ತಿಳಿಸುವೇನು ಕರ್ಣ. ನಿನ್ನ ಜನನ ಕರ್ಣದ್ವಾರ ಬೆಳೆದೆ ಗಂಗಾ ನದಿಯ ತೀರ. ನಿನ್ನ ಜನನ ಕರ್ಣದ್ವಾರ ಬೆಳೆದೆ ಗಂಗಾ ನದಿಯ ತೀರ. ನಾಮಧೇಯದಿದಾಯ ಸೂರ, ಕರ್ಣ. ನಾಮಧೇಯದಿದಾನ ಸೂರ, ನಿನ್ನ ಚರಿತ್ರೆಯು ಆಕೆಯತರ. ನಿನ್ನ ಚರಿತ್ರೆಯು ಆಕೆಯತರ. ನಿನ್ನ ಚರಿತ್ರೆಯು ಆಚೆಯಕರ. ಹಾಗಾದರೆ ಈ ಲೋಕದ ಜನರೆಲ್ಲರೂ ನನ್ನನ್ನು ಸೂತ ನೀಚ ಎಂದು ಹೀಯಾಳಿಸ್ತಿರುವಲ್ಲ, ಏಕೆ ಏಕೆ ಪರಮಾತ್ಮ? ಸೂತನು ಅನಾಥನಲ್ಲವೋ ಚಂದ್ರಕುಲಾಧೀಶನೇನು. ಸೂತನು
ನಾಥನಲ್ಲವೋ ಚಂದ್ರಕುಲಾದೀಶ ನೀನು ಪಾಂಡವರನ್ನು ಸೇರಿಸುತ್ತದೆ. ಕರ್ಣ ಪಾಂಡವರನ್ನು ಸೇರಿಸುಗೈ ಬಾಲಿ ಬಾರ ನೀನು ಸೇರದಿ ಬಾಲಿ ಬಾರ ನೀನು ಸೇರದಿ ಬಾಳಿ ಬಾರ ನೀನು ಪ್ರೇಮದಿ. ಏನು ಪರಮಾತ್ಮ, ನಾನು ಪಾಂಡವರೊಡನೆ ಕೂಡಿ ಬಾಳುವುದೇ? ಅದೆಂದಿಗೂ ಸಾಧ್ಯವಿಲ್ಲ ಪರಮಾತ್ಮ. ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುವರ ಕುಂತಿ ಮಾತೆಯ ಕುವರ. ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುವರ ಕುಂತಿ ಮಾತೆಯ ಕುವರ. ವೀರವರ ರವಿಕುವರ ವೀರವರ ರವಿಕುವರ ವೀರವರ ರವಿಕುವರ. ನನ್ನ ಮಾತನ್ನು ಸತ್ಯವೆಂದು ನಂಬ ಕರ್ಣ. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನಿರುವುದು ಪರಮಾತ್ಮ? ಇರುವುದು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿರುವಾಗ ದೂರ್ವಾಸ ಮನೆಗಳಿಂದ ಆಯ್ದ 5 ಮಂತ್ರಗಳನ್ನು ಉಪದೇಶಿಸಿ ಅವುಗಳು ಫಲಿಸುವುದೋ ಇಲ್ಲವೆಂದು ಮನದಲ್ಲಿ ಸಂಶಯಪಟ್ಟಾಗ ಮೊದಲನೇ ಮಂತ್ರವಾದ ಸೂರ್ಯದೇವನ ಮಂತ್ರಕ್ಕೆ ಜನಿಸಿದವು ನೀನು. ಆಗ ನಿನ್ನ ತಾಯಿ ಲೋಕಾಪವಾದಕ್ಕೆ ಎದುರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಬಹಳ ಪ್ರೀತಿಯಿಂದ ಸಾಕಿ ಸಲ್ಲಿಸಿದರು. ಕರ್ಣ, ಈಗಲೂ ಬಾ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡೆಯುತ್ತಾ ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ಹಸ್ತಿನಾಪುರದ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಬಾ ಕರ್ಣ. ಪರಮಾತ್ಮ, ತಾವು ಹೇಳ್ತಿರುವ ಮಾತು ಸತ್ಯವೇ ಆಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಸೂತ ನೀಚ ಎಂದು ಹೀಯಾಳಿಸುತ್ತಲೇ ಇರುವರು. ಹೇಗೆ ಪರಮಾತ್ಮ? ನಾನಿಂತಹವನೆಂಬ ವಿಚಾರ ಅವರಿಗೆ ತಿಳಿಯದು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಗೂ ತಿಳಿಯದು, ನಿನ್ನ ಸಹೋದರರಾದ ಪಾಂಡವರಿಗೂ ತಿಳಿಯದು. ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನ್ಯಾರು ತಿಳಿಸುವೆಯಾ? ಆತನನ್ನು ನೋಡಿದರೆ ನನಗೆ ಮುರುಕ ಉಂಟಾಗುವುದು ಎಂದು ಪದೇ ಪದೇ ಕೇಳುತ್ತಿದ್ದಳು. ನಿನ್ನ ಜನ್ಮ ವೃತ್ತಾಂತವನ್ನು ನಾನು ಇದುವರೆಗೂ ಯಾರಿಗೂ ತಿಳಿಸಲಿಲ್ಲ. ಈಗ ತಾನು ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಯಾದ ಕುಂತಿದೇವಿಯೊಡನೆ ತಿಳಿಸಿ ಬಂದಿರೋಳು. ಕರ್ಣ, ಆಕೆಯು ನಿನ್ನ ನೋಡಲು ಗಂಗಾ ತೀರಕ್ಕೆ ಬಹಳ ಸಂಭ್ರಮದಿಂದ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷದಿಂದ ಕಳಿಸಿಕೊಡು ಕರ್ಣ. ನಾನು ಬಂದು ಬಹಳ ಸಮಯವಾಯಿತು, ಇನ್ನು ಬರಲೇ? ಆಗಬಹುದು ಪರಮಾತ್ಮ. ಕರ್ಣ, ಪರಮಾತ್ಮ ಎಚ್ಚರ. ನಿನ್ನ ತಾಯಿಯ ಮನಸ್ಸನ್ನು ನೋಯಿಸಬೇಡ, ಆಕೆಯನ್ನು ಸಂತೋಷದಿಂದ ಕಳಿಸಿಕೊಡು. ಹಾಗೇ ಆಗಲಿ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನೆಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಹೊಡಹುಟ್ಟಿದ ಸಹೋದರ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಜಗಜ್ಜಟ್ಟಿ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಒಡಹುಟ್ಟುಗಳೇ. ಕುಂತಿದೇವಿ, ಮಾಂದ್ರಿದೇವಿ, ಪಾಂಡುರಾಜ ನನ್ನ ಜನನೀ ಜನಕರುಗಳೇ. ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಹೊಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ನನ್ನ ಪರಮ ವೈರಿ ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ
ಶಪಥ ಮಾಡಿರುವೆನಲ್ಲ, ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮುಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ನಾನು ಹೇಗಪ್ಪ ನೋಡಲಿ? ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಆವೃತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆವಿಗೂ ಬಂಧು ಬಳಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಈಗ ಬಂಧು ವರ್ಗದವರು ಇಂತಹವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟವೂ ಪ್ರಾಪ್ತವಾಯಿತು. ಹೇ ಪಾಪಿ ಕರ್ಣ, ಪಾಂಡುಪುತ್ರನಾದ ನೀನೇ ನಿನ್ನ ಸಹೋದರನನ್ನು ಕೊಲ್ಲಲು ನಿಂತಿರುವೆಯಲ್ಲ. ಕೊಲ್ಲಲೇ ಪಾಂಡುಕುಮಾರನು ಕೊಲ್ಲಲೇ. ಕೊಲ್ಲಲೇ ನಾಂ ಪಾಂಡುಕುಮಾರನು ಕೊಲ್ಲಲೇ. ದುರದೋ ತಮ್ಮಂದಿರವು ನಾಂ ಕೊಲ್ಲಲೇ. ಛಲದಿ ಪಾರ್ಥನ ರುಂಡವಂತರಿದು ಕೊಲದಾಂಬಿಟ್ಟೊಡೆ ಕೊಲದಾಂಬಿಟ್ಟೊಡೆ ಕೌರವೇಶ್ವರನು ಈ ದರೆಯೋ ಸುಖ ಸಂಪತ್ತಿನಿ ಬಾಳ್ವನೇ. ಛಲದಿ ಪಾರ್ಥನ ರುಂಡವಂತರಿದು ಛಲದಿ ಪಾರ್ಥನ ರುಂಡವಂತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವನ್ನು ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಶವಟನ ತುತ್ತಾಗಲೇ. ಏಕೆನ್ನ ಕಾಡುವೆಯೋ ಹೇ ವಿಧಿ, ಸಾಕಿನ್ನು ಜೀವನವು ಕೊನೆಗಾಣಿಸದೆ ನೀ ಕೊನೆಗಾಣಿಸದೆ ನೀ. ಶೋಕ ಸಾಗರದೊಳಗೆ ಏಕನ್ನೋಗಿದೆ ಪರಮಾತ್ಮ, ಶೋಕ ಸಾಗರದೊಳಗೆ ಏಕನ್ನೋಗಿದೆ. ಸಾಕಿನ್ನು ಜೀವನವು ಕೊನೆಗಾಣಿಸು ಹರಿಯೇ ಮಾಧವ. ಸಾಕಿನ್ನು ಜೀವನವು ಕೊನೆಗಾಣಿಸು ಹರಿಯೇ. ಶೋಕ ಸಾಗರದೊಳಗೆ ಏಕನ್ನೋಗಿದೆ. ಹರಿಯು ಪೇಳಿದ ಎನ್ನ ಜನನದ ರಹಸ್ಯವ, ಹರಿಯು ಪೇಳಿದ ಎನ್ನ ಜನನದ ರಹಸ್ಯವ. ಕುಂತಿದೇವಿಯು ನನ್ನ ಜನನಿ ಎನ್ನುವ ಪರಿಯ, ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು, ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮನವು ಕಾತರಿಸುತ್ತಿದೆ ದ್ವೇಷವನ್ನು ತ್ಯಜಿಸಿ. ಮನವು ಕಾತರಿಸುತ್ತಿದೆ ದ್ವೇಷವನ್ನು ತ್ಯಜಿಸಿ. ಶೋಕ ಸಾಗರದೊಳಗೆ ಏಕನ್ನೋಗಿದೆ.
ಸಾಕಿನ್ನು ಜೀವನವು ಕೊನೆಗಾಣಿಸು ಹರಿಯೇ. ಶ್ರೀಹರಿ ಶ್ರೀಹರಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವೂ ಇದೆ. ಇಲ್ಲಿ ನಿನ್ನ ಜನ್ಮ ರಹಸ್ಯವನ್ನು ತಿಳಿಯುವೆ ಎಂದು ತಿಳಿಸಿದ್ದನು. ಹೇ ಭಗವಾನ್ ಭಾಸ್ಕರ, ಜನ್ಮ ರಹಸ್ಯವೆಂಬ ಅಂಧಕಾರದಲ್ಲಿ ತೊಳಲಾಡುತ್ತಿರುವ ನನಗೆ ನನ್ನ ಜನ್ಮ ರಹಸ್ಯವನ್ನು ತಿಳಿಸಲಾರೆಯ? ನೀನು ಈ ಸೃಷ್ಟಿಯ ಆದಿಯಿಂದಲೂ ಈ ಜಗತ್ತನ್ನು ಬೆಳಗುತ್ತಿರುವೆ. ಅಂದ ಮೇಲೆ ನನ್ನ ಜನ್ಮ ರಹಸ್ಯವನ್ನು ನೀನು ಹರಿತಿರಲೇಬೇಕು. ಭಗವಾನ್ ಭಾಸ್ಕರ, ನನ್ನ ಜನ್ಮ ರಹಸ್ಯವೆಂಬ ತಿಳಿಸಿ ನನ್ನನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯಲಾರೆಯ? सप्ताश्वरतमहारूढं प्रचण्डं कश्यपात्मजं श्वेतपद्मधरं देवं तं सूर्यं प्रणमाम्यहं तं प्रणमाम्यहम्। ॐ सूर्यदेवाय नमः। ಯಾರು ತಾಯೇ ನೀನು? ನನ್ನ ಏಕಾಗ್ರತೆಯನ್ನೇಕೆ ಭಂಗಪಡಿಸಿದೆ? ಅದು ಅಲ್ಲದೆ ಈ ನಿರ್ಜನ ಪ್ರದೇಶಕ್ಕೆ ನೀನೋರ್ವಳೆ ಬಂದ ಕಾರಣವಾದರೂ ಏನು ತಾಯೇ? ನೀನು ಪೂಜಿಸುತ್ತಿರುವ ಸರ್ವಸಾಕ್ಷ್ಯ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ನನ್ನನ್ನು ಕುಂತಿ ಎಂದು ಕರೆಯುವರು. ಕುಂತಿ, ಪಾಂಡವ ಜನನಿ, ರಾಜಮಾತೆ, ನನ್ನ ಹೆತ್ತ ತಾಯಿ ಕುಂತಿ. ಅಮ್ಮ, ನೀನೇನಾ ನನ್ನ ಹಾಡೆದ ಮಾತೆಯು? ಯೋಳೆಗೆ ನೂಕಿದೆ ಮಾತೆಯೇ ಮಮತೆಯಿರದೆ, ನದಿಯೊಳೆಗೆ ನೂಕಿದೆ ಮಾತೆಯೇ ಮಮತೆಯಿರದೆ, ನದಿಯೊಳೆಗೆ ನೂಕಿದೆ. ಅಮ್ಮ, ಕರುಣೆ ತೋರೆದು, ಅಮ್ಮ, ಗೆಲಿಸಿದ ಕ್ಷಣ ಕರುಣೆ ತೋರೆದು, ಜಲದೊಳೆಸೆದು ಹಚ್ಚೆ ಕೈಯಲು. ಅಮ್ಮ, ಗೆಲಿಸಿದ ಕ್ಷಣ ಕರುಣೆ ತೋರೆದು, ಜಲದೊಳೆಸೆದು ಹಚ್ಚೆ ಕೈಯಲು. ಕಂದನೆನಿಸಿ ಅಂದು ನಿನಗೆ, ಅಮ್ಮ, ಕಂದನೆನಿಸಿ
ನದಿಗರೆದೆನೋ ಎಂದು ಕಂಬನಿ ಗರೆದೆನೋ ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆಯೇ ನದಿಯೊಳಗೆ ನೂಕಿದೆ ಅಮ್ಮ 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 ಈ ಹತಭಾಗ್ಯ ಕುಮಾರನ ಪ್ರಣಾಮಗಳನ್ನು ಸ್ವೀಕರಿಸು ತಾಯಿ. ಕೀರ್ತಿಶೀಲನಾಗು ಕುಮಾರ, ಕೀರ್ತಿಶೀಲನಾಗು. ಅಮ್ಮ, ಎಂತಹ ಕೀರ್ತಿ ಅಮ್ಮ ನನ್ನದು. ಅಮ್ಮ, ನಾನು ಹುಟ್ಟಿದ ಕೂಡಲೇ ಸ್ವಲ್ಪವೂ ಮರುಕ ಪಡದೆ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಪಾಪ ಕರ್ಮವಾದರೂ ಏನು ತಾಯಿ. ಅಮ್ಮ, ಅಲ್ಲಿರುವ ಜಲಚರ ಪ್ರಾಣಿಗಳು ಸಹ ಈ ಪಾಪಿ ದೇಹವನ್ನು ತಿನ್ನದೇ ಬಿಟ್ಟು ಬಿಟ್ಟುವಲ್ಲ. ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟು ಪ್ರೀತಿ ಮಮಕಾರಗಳಿಂದ ಸಾಕಿ ಸಲಹುವು. ಹೀಗಿರುವಾಗ ಶ್ರೇಷ್ಠವಾದ ಚಂದ್ರವಂಶದಲ್ಲಿ ಹುಟ್ಟಿದ ನನ್ನನ್ನು ಸೂತಕುಲಕ್ಕೆ ತಳ್ಳಿಬಿಟ್ಟೆಯಲ್ಲ ತಾಯಿ. ಅಮ್ಮ, ಎಲ್ಲರೂ ನನ್ನನ್ನು ಸೂತ ನೀಚ ಎಂದು ಹೀಯಾಳಿಸುತ್ತಿದ್ದಾಗ ಒಂದೇ ಒಂದು ಮಾತಿನಿಂದ ಬರೆಹರಿಸಬಹುದಾಗಿದ್ದ ನೀನು ಏಕಮ್ಮ ಮೌನವಾಗಿ ಬಿಟ್ಟೆ. ಹೋಗಲಿ ಬಿಡು, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ಪರಮ ಪಾಪಿಯಾಗುವೆನು. ಇಷ್ಟು ದಿನಗಳ ಮೇಲಾದರೂ ಈ ಮಗನ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಋಣವನ್ನು ನಾನು ಹೇಗೆ ತೀರಿಸಲಿ ತಾಯಿ?
ಮೊದಲೇ ನೊಂದಿರುವ ನನ್ನ ಈ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿವೆ ಕುಮಾರ, ಶೂಲದಂತೆ ಇರಿಯುತ್ತಿವೆ. ಬಾಲ್ಯದಲ್ಲಿ ಅಂದು ನಾನು ಮಾಡಿದ ಅಪಚಾರದ ವಿಚಾರವನ್ನು ಯಾರಲ್ಲಿಯೂ ಹೇಳಿಕೊಳ್ಳಲಾರದು. ಅದೆಷ್ಟು ನೊಂದೆನೋ ಬೆಂದೆನೋ ಆ ಪರಮೇಶ್ವರನಿಗೆ ಗೊತ್ತು ಕುಮಾರ. ಕುಮಾರ, ಅಮ್ಮ, ನೀನು ಬದುಕಿರುವ ವಿಚಾರವೇ ನನಗೆ ತಿಳಿದಿಲ್ಲವಯ್ಯ. ಈಗ ತಾನೆ ಈ ಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿದು ನಿನ್ನನ್ನು ನೋಡಲೆಂದು ಓಡೋಡಿ ಬಂದಿರುವೆನು ಕಂದ, ಓಡೋಡಿ ಬಂದಿರುವೆನು. ಕುಮಾರ, ಬಾಲ್ಯದಿಂದಲೂ ನಾನು ಮಾಡಿದ ಅಪಚಾರದಿಂದಾಗಿ ನೀನದೆಷ್ಟು ನೊಂದೆಯೋ ಬೆಂದೆಯೋ, ಎಷ್ಟೆಲ್ಲ ಮಾನ ಅಪಮಾನಗಳಿಗೆ ಈಡಾದೆಯೋ, ಅದೆಲ್ಲದಕ್ಕೂ ನಾನೇ ಕುಮಾರ, ಈ ಪಾಪಿ ತಾಯಿಯೇ ಕಾರಣ. ನನ್ನನ್ನು ಕ್ಷಮಿಸು ಕಂದ, ಅಮ್ಮ, ಈ ರೀತಿ ನೀನು ದುಃಖಿಸುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿಯೇ. ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಪಾಂಡವರಲ್ಲವೇ ಸುಕೃತಶಾಲಿಗಳು. ಈ ಪಾಪಿಗೆ ಅಂತಹ ಯೋಗವು ಎಲ್ಲಿಂದ ಬರಬೇಕು ತಾಯಿ? ಕುಮಾರ, ಹಾಗಿದ್ದು ಆಗಿ ಹೋಯಿತು. ಬಾ ಕುಮಾರ, ನಡೆ. ಪಾಂಡವರೊಡನೆ ಸೇರಿ ಸೌಖ್ಯದಿಂದ ಬಾಳುವೆಂತೆ, ಕೌರವರೊಡನೆ ಸೇರಿ ನಿನ್ನ ಸಹೋದರರಿಗೆ ಕೇಡನ್ನು ಆಶಿಸಬೇಡವಯ್ಯ. ಸೌಭಾತ್ರ ದಾನ ಮಾಡು ಅಮ್ಮ, ಸೌಭಾತ್ರ ದಾನ. ಇದೊಂದು ಮಾತನ್ನು ಬಿಟ್ಟು ಮತ್ತೇನನ್ನಾದರೂ ಕೇಳು ನಡೆಸಿಕೊಡುವೆನು. ಆದರೆ ನಾನು ಬದುಕಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಹಾಗಲ್ಲ ಕುಮಾರ, ಎತ್ತ ತಾಯಿಯಾದ ನಾನೇ ಇದೋ ನಿನ್ನಲ್ಲಿ ಸೆರೆಗುಡ್ಡಿ ಭಿಕ್ಷೆ ಬೇಡುತ್ತಿರುವನಯ್ಯ. ಪಾಂಡವರಲ್ಲಿ ವೈರತ್ವವನ್ನು ಕಳೆ ಕುಮಾರ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಲ್ಪಡಬೇಕಾಗಿರುವಾಗ, ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೇ ಎಂದು ಶಪಿಸದಿಹರೆ. ಅಮ್ಮ, ಇಂತಹ ಸಂದರ್ಭದಲ್ಲಿ ವೀರಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ಮಾಡಬೇಕು ತಾಯಿ. ನಿಜ ಕುಮಾರ್, ನಿನ್ನ ಮಾತು ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲಿ ನೀವಾರು ಜನ ಸಹೋದರರು ಸೇರಿ ಸಾಮ್ರಾಜ್ಯವನ್ನಾಳುವುದನ್ನು ಕಂಡು ನಾನು ಸಂತೋಷ ಪಡಬಹುದಲ್ಲವೇ ಕುಮಾರ? ಅಮ್ಮ, ಇದುವರೆಗೂ ಆ ಸಹೋದರರೆಂಬ ಭಾವನೆಯೇ ನನ್ನಲ್ಲಿಲ್ಲವಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆ? ನೀನು ಎಳೆತನದಲ್ಲಿ ಚೂಟಿದ ಸಸಿಯು ಪುನಃ ಚಿಗುರುವುದೇ? ಮಮ ಪ್ರಾಣಾಹಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಗಳಿಗೆ ಭಯವಿಲ್ಲಿಯದು. ನೀನು ವ್ಯಥೆಯನ್ನು ಬಿಡುತ್ತಾಯೆ. ಭಯವೆಂತು ಜನನಿ ನಿಮಗೆ, ಶ್ರೀ ಹರಿಯು ಪಾಂಡವರ ನೆರವಿಗಿರಲು. ಭಯವೆಂತು ಜನನಿ ನಿಮಗೆ, ಶ್ರೀ ಹರಿಯು ಪಾಂಡವರ ನೆರವಿಗಿರಲು. ಬಿಡು ಚಿಂತೆ ಮನದಿ ಜನನಿ, ಬಿಡು ಚಿಂತೆ ಮನದಿ ಜನನಿ. ಅಮ್ಮ, ಸ್ವಯಂವರದಿ ಶ್ರೀ ಹರಿಯೋ ಪಾರ್ಥನಾ ಪರವಹಿಸಿ. ಸ್ವಯಂವರದಿ ಶ್ರೀ ಹರಿಯೋ ಪಾರ್ಥನಾ ಪರವಹಿಸಿ. ದ್ರೌಪದಿಯ ಪಾಂಡವರ ಪತ್ನಿಯಾಗಿಸಿದ. ಸಮರದಲ್ಲಿ ದುರುಳಜರ ಸಂದನ ದೇಹವನು. ಸಮರದಲ್ಲಿ ದುರುಳಜರ ಸಂದನ ದೇಹವನು. ಸಿಗಿವ ಸನ್ನೆಯ ತೋರಿ ಭೀಮನನು ಕಾಯ್ದ ಮಹಾ. ಸಿಗಿವ ಸನ್ನೆಯ ತೋರಿ ಭೀಮನನು ಕಾಯ್ದ ಮಹಾ. ಮಹಿಮ ಶ್ರೀ ಕೃಷ್ಣನು ನಿಮಗೆ ನೆರವಾಗಿರಲು. ಭಯವೆಂತು ಪಡುವೆ ಜನನೇ,
ಚಿಂತೆ ಮನದಿ ಜನನಿ, ಬಿಡು ಚಿಂತೆ ಮನದಿ ಜನನಿ, ಬಿಡು ಚಿಂತೆ ಜನನಿ ಮಾನದಿ. ಅಮ್ಮ, ಬಿಡು ನಿನ್ನ ವ್ಯಥೆಯನ್ನು. ಮಮ ಪ್ರಾಣ ಹಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಗಳಿಗೆ ಭಯವಿಲ್ಲ. ಅದು ಭಯ ಪಡದೆ ಹೇಗೆ ಇರಲಿ ಕುಮಾರ? ಲೋಕೈಕ ವೀರನಾದ ನೀನು ಮತ್ತು ದುರ್ಯೋಧನರೀರ್ವರು ಸೇರಿ ಪಾಂಡವರ ಮೇಲೆ ಯುದ್ಧವನ್ನು ಸಾರುತ್ತಿರುವಾಗ ಭಯ ಪಡದೆ ಹೇಗೆ ಇರಲಿ? ಹೋಗಲಿ ಬಿಡು ಕುಮಾರ, ನಾಳಿನ ಯುದ್ಧದಲ್ಲಿ ಆದರೂ ಪರಾನ್ಮುಖರಾಗು. ಅಮ್ಮ, ಈ ಕರ್ಣನಂತಹ ನೀಚನಲ್ಲ. ಪೌರುಷವಿರುವವರೆಗೂ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮಡಿಯುವೆನು. ಉಳಿದದ್ದು ದೈವೇಚ್ಛೆ. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ನಿನ್ನಾದಿಯಾಗಿ ಈ ಪ್ರಪಂಚವೇ ನನ್ನನ್ನು ದುಡಿಬಿಟ್ಟಿದ್ದಾಗ ಬಹು ಮನ್ನಣೆಯಿಂದ ಸಾಕಿ ಸಲಹಿ ಅಂಗರಾಜ್ಯಕ್ಕೆ ಅಧಿಪತಿಯನ್ನಾಗಿ ಮಾಡಿ ತನ್ನ ಹೃದಯದಂತೆಯೂ ಪ್ರಾಣದ ಸಖನಂತೆಯೂ ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದೇ ಸರ್ವದಾ ಆಗಲಾರದು. ನಾನು ಪರಾನ್ಮುಖನಾಗಲಾರೆ ತಾಯಿ. ಕುಮಾರ, ಹೋಗಲಿ ಬಿಡು. ಇನ್ನು ನಾನು ನಿನಗೆ ಹೆಚ್ಚಿಗೆ ನೋಯಿಸಲಾರೆ ಕುಮಾರ. ನನ್ನದೊಂದು ಮಾತನ್ನು ನಡೆಸಿಕೊಡಬೇಕಂದ. ಹೇಳು ತಾಯಿ, ಇದರಿಂದಲಾದರೂ ಹೆತ್ತ ತಾಯಿಯ ಋಣವನ್ನು ತೀರಿಸಿದಂತಾಗುವುದೇನೋ. ಸತ್ಯವಾಗಿ ನಡೆಸಿಕೊಡು. ಹೇಳು ತಾಯಿ. ನಡೆಸಿಕೊಡುವ್ಯಾ? ಪಾಂಡವರೇನಾದರೂ ರಣಭೂಮಿಯಲ್ಲಿ ನಿನಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡವಯ್ಯ, ಅವರನ್ನು ಉಳಿಸುತ್ತ. ಯಾರನ್ನು ಬೇಕಾದರೂ ಉಳಿಸುವೆನೋ, ಆದರೆ ಆ ನನ್ನ ಪರಮ ವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರೆ ತಾಯಿ. ಹೌದಮ್ಮ, ಅರ್ಜುನನ ಮೇಲೆ ಕೈಯ ನಿನಗಿಷ್ಟೊಂದು ದ್ವೇಷ. ಅಮ್ಮ, ಅರ್ಜುನನೊಡನೆ ಯುದ್ಧವನ್ನು ನೋಡಿ ನನ್ನ ಸ್ವಾಮಿಯು ಸಂತೋಷ ಪಟ್ಟರೆ ಆಗ ಈ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ನನ್ನಿಂದ ಅರ್ಜುನನೇ ಮೃತಪಟ್ಟರು, ಅರ್ಜುನನಿಂದ ನಾನೇ ಮೃತಪಟ್ಟರು. ನಿನಗೆ 5 ಜನ ಮಕ್ಕಳು ಉಳಿದೇ ಉಳಿಯುವರು. ನೀನು ವ್ಯಥೆಯನ್ನು ಬಿಡು ತಾಯಿ. ಹೋಗಲಿ ಬಿಡು ಕುಮಾರ, ನಾನು ನಿನಗೆ ಇನ್ನು ಹೆಚ್ಚಿಗೆ ನೋಯಿಸಲಾರೆ. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡು ಕಂದ. ಹೇಳು ತಾಯಿ. ಇದರಿಂದಲಾದರೂ ನನ್ನ ಹೆತ್ತ ತಾಯಿಯ ಋಣವನ್ನು ತೀರಿಸಿದಂತಾಗುವುದೇನು? ಜನನಿ ನಿನ್ನ ಮಗನಿವನು ಖುಷಿಯಾಡುವನೇನು. ಅಮ್ಮ, ಜನನಿ ನಿನ್ನ ಮಗನಿವನು ಹುಸಿಯಾಡುವನೇನು. ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿಯೇ ನಡೆಸುವೆನು ನಿಮ್ಮ ನುಡಿಯ. ಎಂತಾದರೂ ಸರಿಯೇ ನಡೆಸುವೆನು ನಿಮ್ಮ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನಿ ಪಾದ ಕಮಲದಾಣೆ ಜನನಿ. ತೊಟ್ಟ ಬಾಣವ ತೊಳೆದಿರಳದಿ ಕಟ್ಟ ಕಡೆಯ ತನಕ ಮಾತೆಯ ಮೇಲೆ ಪ್ರಾಣ
ನಾಳಿನ ಯುದ್ಧದಲ್ಲಿ ನಾಳಿನ ಯುದ್ಧದಲ್ಲಿ ನಾಳಿನ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ಎಂತಹ ಮಾತನ್ನು ಕೇಳಿಸಿದೆ ತಾಯಿ. ಓ ಮಿತ್ರ ಸುಯೋಧನ, ಹೀಗಿಂದೀಗ ನೀನು ಕೆಟ್ಟೆ. ಹೇ ಮನುಮುನಿಗಳೇ, ರಸ ಋಷಿಗಳೇ, ನೀವೇ ಆ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಮೋಸದಿಂದ ಇಂದ್ರನು ಕವಚವನ್ನು ಅಪಹರಿಸಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ಹೆತ್ತ ಮಾತೆಯಾದರೂ ತೊಟ್ಟ ಬಾಣವನ್ನು ತುಣಹ ತೊಡಬಾರದೆಂದು ವಾಗ್ದಾನವನ್ನು ಪಡೆದಿರುವಳು. ಮಾಡಲಿ, ಸೃಷ್ಟಿ ಸ್ಥಿತಿ ದೈವ ಎಲ್ಲವೂ ಸಂಚು ಮಾಡುತ್ತಿವೆ. ಮಾಡಲಿ ಮಾಡಲಿ, ಪೌರುಷವಿರುವವರೆಗೂ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮಡಿಯುವೆನು. ಉಳಿದದ್ದು ದೈವೇಚ್ಛೆ. ಕುಮಾರ, ನಿನ್ನ ಮಾತಿನಲ್ಲಿ ಸಂಶಯವಿಲ್ಲ ತಾನೇ? ಹೆತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದ ಹಾದಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನ್ನು, ಬಿಡು ಚಿಂತೆಯ ಜನನಿ. ಸಂದೇಹವ ಪಡಲು ಅಮ್ಮ, ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಪಡಲು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಪಡಲು ಅಮ್ಮ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಇನ್ನು ಈ ಯುದ್ಧದಲ್ಲಿ ನಮ್ಮಗಳಿಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ಸ್ವಲ್ಪ ನಿಲ್ಲು ತಾಯಿ. ಹೆತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಅಂತಿಮ ದರ್ಶನವು ಹಿಂದೆ ಎಂದು ಭಾಸವಾಗುತ್ತಿರುವುದು. ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಅದೇನು ಹೇಳು ಕಂದ. ಸತ್ಯವಾಗಿ ಶ್ರೀಕೃಷ್ಣ ಪರಮಾತ್ಮನ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಡುವೆನು ಕಂದ. ಅಮ್ಮ, ಈ ಕುರುಕ್ಷೇತ್ರ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಕೂಡದು ತಾಯಿ. ದೈವವಶಾತ್ ಈ ಯುದ್ಧದಲ್ಲಿ ನಾನೇನಾದರೂ ಮಾಡಿದರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಅಂತ್ಯಕ್ರಿಯೆ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ಳುವೆನು ತಾಯಿ. ಅಯ್ಯೋ ದೈವವೇ, ಇಂತಹ ಧರ್ಮ ಸಂಕಟದಿಂದ ಈ ಸಾಮ್ರಾಜ್ಯವು ಉಳಿಯುವುದಾದರೆ
ಇಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ನಿನ್ನ ಮೊಗವನು ಯುಗದಿ ಕಾಣಲಹುದೆ ಎಂದು ಅಮ್ಮ ನಿನ್ನ ಮೊಗವನು ಯುಗದಿ ಕಾಣಲಹುದೆ ಎಂದು ಬಗೆ ಬಗೆಯೊಳು ನನ್ನ ಕಣ್ಣೀರಗೆರೆ, ಬಗೆ ಬಗೆಯೊಳು ನನ್ನ ಕಣ್ಣೀರಗೆರೆ. ಅಮ್ಮ ಅಮ್ಮ ಹೋಗಿ ಬರುವೆಯ, ಅಮ್ಮ ಹೋಗಿ ಬರುವೆಯ, ಹೋಗಿ ಬರುವೆಯ, ಅಮ್ಮ ಹೋಗಿ ಬರುವೆಯ. ಹೋಗಿ ಬರುವೆಯ, ಅಮ್ಮ ಹೋಗಿ ಬರುವೆಯ. ಹೋಗಿ ಬರುವೆಯ, ಅಮ್ಮ ಹೋಗಿ ಬರುವೆಯ. ದೈವಾನುಗ್ರಹವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥವೇ. ಹರಿತವರಾರೋ ವಿಧಿ ನಿನ್ನ ಮಾಯೆಯ, ತಿಳಿದವರಾರಿಹರೋ ದೇವ, ಹರಿಯಲ ಸಾಧ್ಯವೋ. ಪರಮಾತ್ಮ ಹರಿತವರಾರೋ ವಿಧಿ ನಿನ್ನ ಮಾಯೆಯ, ತಿಳಿದವರಾರಿಹರೋ ದೇವ, ಹರಿಯಲ ಸಾಧ್ಯವೋ. ಪರಮಾತ್ಮ ಹರಿತವರಾರೋ ವಿಧಿ ನಿನ್ನ ಮಾಯೆಯ, ತಿಳಿದವರಾರಿಹರೋ ದೇವ, ಹರಿಯಲ ಸಾಧ್ಯವೋ. ಮಾನವರಾಗಿ ಜನಿಸಿರುವವರು ಯಾರಾದರೂ ಸರಿ ಸುಖಿಯಾಗಿ ಹರೆ. ಮಾನವರಾಗಿ
ಜನಿಸಿರುವವರು ಯಾರಾದರೂ ಸುಖಿಯಾಗಿದ್ದಾರೆ. ಭೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ, ಭೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ, ನೀರಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನಮ್ಮನು ನೀನೋಡಿ ನಗಬೇಕು. ನಮ್ಮನು ನೀನೋಡಿ ನಗಬೇಕು. ಹರಿತವರ